ನಮಸ್ಕಾರ ಸ್ನೇಹಿತರೆ, GPSTR ಸಮಾಜ ವಿಜ್ಞಾನ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತ್ಯಂತ ಮುಖ್ಯವಾದ ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯ ಮಾದರಿ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೇವೆ. ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ಗಳನ್ನು ವಿವರವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಈ ಪ್ರಶ್ನೆಗಳು ಮುಂಬರುವಂಥ GPSTR ಎಕ್ಸಾಮ್ನಲ್ಲಿ ಸಮಾಜ ವಿಜ್ಞಾನ ಪತ್ರಿಕೆ 2ರ ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ತುಂಬ ಹೆಚ್ಚು ಇದೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ, ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ನೋಡಿ. ಯಾಕೆಂದರೆ ಈ ಒಂದು ಮಾಡೆಲ್ ಕ್ವಶನ್ಗಳು ನಿಮ್ಮ ಪ್ರಿಪ್ರೇಷನ್ ಗೇಮ್ ಚೇಂಜ್ ಮಾಡುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಯಾಕೆಂದರೆ ಮುಂಬರುವಂಥ ಶಿಕ್ಷಕ ನೇಮಕಾತಿ ಅಂದರೆ PSTR ಆಗಿರ್ಬೋದು, GPSTR, TET, CTET ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಪ್ರತಿಯೊಂದು ಪ್ರಮುಖ ವಿಷಯಗಳನ್ನು ಮತ್ತು ಅಪ್ಡೇಟ್ಸ್ಗಳನ್ನು ನಮ್ಮ ಚಾನಲಲ್ಲಿ ನಿಮಗೆ ನಾವು ಕಲ್ಪಿಸಿಕೊಡ್ತೇವೆ. ಸೊ ತಡ ಮಾಡದೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅಭ್ಯರ್ಥಿಗಳೇ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ಪೋರ್ಚುಗೀಸರ ಅವನತಿಗೆ ಕಾರಣಗಳು. ಇದಕ್ಕೆ ಅಭ್ಯರ್ಥಿಗಳಲ್ಲಿ ಸಾಕಷ್ಟು ಗೊಂದಲಗಳಿರುತ್ತೆ. ಈ ಪ್ರಶ್ನೆಯನ್ನು ವಿವರಣಾತ್ಮಕ ಪತ್ರಿಕೆಯಲ್ಲಿ ಕೇಳಿದ್ರೆ ಯಾವ ರೀತಿ ನಮ್ಮ ಪಾಯಿಂಟ್ಸ್ಗಳನ್ನು ಬರೀಬೇಕು, ನಾವು ಯಾವ ರೀತಿ ಪಾಯಿಂಟ್ಸ್ಗಳನ್ನು ಬರೆದ್ರೆ ನಮಗೆ ಫುಲ್ ಮಾರ್ಕ್ಸ್ ದೊರೆಯುತ್ತೆ, ಅದಕ್ಕೋಸ್ಕರ ಕೀ ಆನ್ಸರ್ಗಳನ್ನು ಸರ್ಕಾರದ ಮಾದರಿ ಉತ್ತರಗಳಿಗೆ ಮ್ಯಾಚ್ ಆಗುವ ಉತ್ತರಗಳನ್ನು ನಿಮಗೋಸ್ಕರ ನಾವು ತೆಗೆದುಕೊಂಡಿದ್ದೆ. ಆ ಉತ್ತರಗಳನ್ನು ನೋಡೋದಾದರೆ ಮೊದಲನೇ ಉತ್ತರ ಅಂಶ ಹೇಗಿರಬೇಕಂದ್ರೆ ಆಡಳಿತದ ದುರ್ಬಲತೆ. ಮುಂದಿನ ಅಂಶ ಸ್ಪರ್ಧಾತ್ಮಕ ಯುರೋಪಿಯನ್ ರಾಷ್ಟ್ರಗಳ ಉದಯ, ಧಾರ್ಮಿಕ ಅಸಹಿಷ್ಣುತೆ, ಸಮುದ್ರ ಶಕ್ತಿಯ ಕುಗ್ಗು, 1580ರಲ್ಲಿ ಸ್ಪೇನ್ ಜೊತೆಗೆ ಐಕ್ಯತೆ, ಸ್ಥಳೀಯ ರಾಜರ ವಿರೋಧ, ವ್ಯಾಪಾರದಲ್ಲಿ ಏಕಪಕ್ಷೀಯ ನೀತಿ, ನೌಕಾಪಡೆಯ ಕುಸಿತ, ಡಚ್ಚರ ಆಗಮನ. ಈ ಥರ ನೀವು ಉತ್ತರಗಳನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, ಯಾವುದೇ ಅಂಕಗಳನ್ನು ಕಟ್ ಮಾಡದೆ ನಿಮಗೆ ಫುಲ್ ಮಾರ್ಕ್ಸ್ ಎಕ್ಸಾಮಲ್ಲಿ ದೊರೆಯುತ್ತೆ. ಹಾಗೆ ಈಸಿಯಾಗಿ ನೀವು ಪೇಪರನ್ನು ಕ್ಲಿಯರ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಸೊ ಅದೇ ರೀತಿ ಮತ್ತೊಂದು ಪ್ರಶ್ನೆ ನೋಡ್ತಾ ಹೋದರೆ, 2ನೇ ಪ್ರಶ್ನೆ ಹರಪ್ಪ ನಾಗರಿಕತೆಯ ನಗರ ಯೋಜನೆ ಕುರಿತು ವಿವರಿಸಿ ಅಂತ ಕೇಳ್ತಾರೆ. ಇದಕ್ಕೆ ಯಾವ ಥರ ನೀವು ಉತ್ತರನ ಬರೀಬೇಕಂದ್ರೆ ಕ್ರಮಬದ್ಧವಾಗಿ ನಿರ್ಮಿಸಿದಂಥ ರಸ್ತೆಗಳು, ಮನೆಗಳು, ಒಳಚರಂಡಿಗಳನ್ನು ಕಾಣಬಹುದು. ಸಾಮಾನ್ಯವಾಗಿ 1 ಅಥವಾ 2 ಅಂತಸ್ತಿನ ಮನೆಗಳಿದ್ದವು. 3ನೇ ಅಂಶ ಮನೆಗಳನ್ನು ಇಟ್ಟಿಗೆಗಳಿಂದ ಕಟ್ಟಲಾಗುತ್ತಿತ್ತು. ಮನೆಯ ಒಳಾಂಗಣದ ಸುತ್ತಲೂ ಕೊಠಡಿಗಳಿದ್ದವು. ಮನೆಯ ಬಾಗಿಲುಗಳು ರಸ್ತೆಯ ಮಗ್ಗಲಿನಲ್ಲಿದ್ದವು. ನೀರಿನ ಪೂರೈಕೆಯು ಸಮೃದ್ಧಿಯಾಗಿತ್ತು. ಚರಂಡಿಗಳನ್ನು ಇಟ್ಟಿಗೆಗಳಿಂದ ನಿರ್ಮಿಸಿದ್ದು, ಚಪ್ಪಡಿಗಳಿಂದ ಮುಚ್ಚಿದ್ದರು. ಮನೆಯ ಮೋರಿಗಳನ್ನು ಹೊರಗಿನ ಚರಂಡಿಗೆ ಹೊಂದಿಸಿದ್ದರು. ಚರಂಡಿ ಶುಚಿಗೊಳಿಸಲು ರಂಧ್ರಗಳನ್ನು ನಿರ್ಮಿಸಿದ್ದರು ಮತ್ತು ಚರಂಡಿ ಶುಚಿಗೆ ಪ್ರತ್ಯೇಕ ಅಧಿಕಾರಿಗಳಿದ್ದರು. ಈ ಥರ ನೀವು ಆನ್ಸರ್ಗಳು ಬರೆದ್ರೆ ನಿಮಗೆ ಇದು ಕಂಪ್ಲೀಟ್ 4 ಮಾರ್ಕ್ಸ್ ಕೇಳಿದ್ರೆ ಈ ಥರ 7 to 8 ಪಾಯಿಂಟ್ಸ್. ಯಾಕಂದರೆ ನೀವು ಒಂದು ಅಂಶಕ್ಕೆ ಹಾಫ್ ಮಾರ್ಕ್ಸನ್ನು ಕೊಡ್ತಾರೆ ಪರೀಕ್ಷೆಯಲ್ಲಿ. ಸೊ ನೀವು 7ರಿಂದ 8 9 ಮ್ಯಾಕ್ಸಿಮಮ್ ಬರೆದ್ರೆ ನಿಮ್ಮ ಉತ್ತರಗಳು ಸರ್ಕಾರಿ ಮಾದರಿ ಪ್ರಶ್ನೆ ಮಾದರಿ ಆನ್ಸರ್ಗಳಿಗೆ ಮ್ಯಾಚ್ ಆದರೆ ನಿಮಗೆ ಫುಲ್ ಮಾರ್ಕ್ಸ್ ದೊರೆಯುತ್ತೆ ಅಭ್ಯರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 3ನೇ ಪ್ರಶ್ನೆನ ಯಾವ ಥರ ಆನ್ಸರ್ಗಳನ್ನು ಬರೀಬೇಕು ಅನ್ನೋದನ್ನು, ಗೌತಮ ಬುದ್ಧನ ಅಷ್ಟಾಂಗಿಕ ಮಾರ್ಗಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ನೀವು ಡೈರೆಕ್ಟ್ ಆನ್ಸರ್ ಪಾಯಿಂಟ್ಸ್ ವೈಸ್ ಬರೆದ್ಬಿಟ್ರೆ ನಿಮ್ಗೆ ಮಾರ್ಕ್ಸ್ ಸಿಕ್ಬಿಡುತ್ತೆ. ಅದು ಯಾವ ರೀತಿ ಬರೀಬೇಕಂದ್ರೆ ಒಳ್ಳೆಯ ನಡತೆ, ಪ್ರಯತ್ನ, ನಿರ್ವಾಣ, ಮಾತು, ನೋಟ, ಬದುಕು, ನೆನಪು, ನಿರ್ಧಾರ ಮತ್ತು ಚಿಂತನೆ. ಈ ಥರ ಪಾಯಿಂಟ್ಸ್ಗಳನ್ನು ಬರೀಬೇಕು ವಿದ್ಯಾರ್ಥಿಗಳೇ. ಅದೇ ರೀತಿ ಮತ್ತೊಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ, ಮೋಸ್ಟ್ ರಿಪಿಟೇಟಿವ್ ಕ್ವೆಶನ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದಕ್ಕೆ ಯಾವ ರೀತಿಯಾಗಿ ಆನ್ಸರನ್ನು ಬರೀಬೇಕಂದ್ರೆ ಈತನು ಧಾರ್ಮಿಕ ದತ್ತಿಗಳು, ಉಡುಗೊರೆ, ಭೂಮಿ ಮತ್ತು ಸಬ್ಸಿಡಿಯನ್ನು ರದ್ದುಗೊಳಿಸಿದನು. ಗೂಢಾಚಾರ್ಯ ವ್ಯವಸ್ಥೆಯನ್ನು ಆರಂಭಿಸಿದನು. ಸರ್ದಾರರ ಕೂಟ ಮತ್ತು ಅಂತರ್ಜಾತಿ ವಿವಾಹ ನಿಷೇಧಿಸಿದನು. ರೈತರಿಂದ ತೆರಿಗೆ ಸಂಗ್ರಹಕ್ಕಾಗಿ ಕಂದಾಯ ಅಧಿಕಾರಿಯನ್ನು ನೇಮಿಸಿದನು. ಮದ್ಯ, ಮಾದಕ ದ್ರವ್ಯ ಮತ್ತು ಪಗಡೆ ಆಟ ನಿಷೇಧಿಸಿದನು. ಪ್ರಜೆಗಳಿಂದ ಅಧಿಕ ತೆರಿಗೆ ಸಂಗ್ರಹಿಸಿದನು. ಕುದುರೆಗಳಿಗೆ ಮುದ್ರೆ ಹಾಕುವಂಥ ದಾಗ್ ಪದ್ಧತಿಯನ್ನು ಜಾರಿಗೊಳಿಸಿದನು. ಕುದುರೆ ಮತ್ತು ಗುಲಾಮರನ್ನು ಮಾರಾಟ ಮಾಡಲು ಮಾರುಕಟ್ಟೆ ಸ್ಥಾಪಿಸಿದನು. ಈ ಥರ ನೀವು ಆನ್ಸರ್ ಬರೀಬೇಕಾಗುತ್ತೆ ಅಭ್ಯರ್ಥಿಗಳು. ಈ ಥರ ನೀವು ಆನ್ಸರ್ ಬರೆದ್ರೆ ಕಂಪ್ಲೀಟ್ ಪೇಪರಲ್ಲಿ ನೀವು 100 ಮಾರ್ಕ್ಸ್ ಡಿಸ್ಕ್ರಿಪ್ಟ್ ಪೇಪರಲ್ಲಿ 90+ ಮಾರ್ಕ್ಸ್ಗಳನ್ನು ಈಸಿಯಾಗಿ ತೆಗೆದುಕೊಳ್ಬೋದು ವಿದ್ಯಾರ್ಥಿಗೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ನಿಮಗೆ ಪ್ರತಿದಿನ ಇಂಥ ಪ್ರತಿಯೊಂದು ಪ್ರಶ್ನೆಗಳ ಮುಂಬರುವಂಥ ಮಾಡೆಲ್
ಪ್ರತಿಯೊಂದು ಪ್ರಶ್ನೆಗಳನ್ನು ನಮ್ಮ ಈ ಚಾನಲಲ್ಲಿ ನಿಮಗೆ ದೊರಕುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ 5ನೇ ಪ್ರಶ್ನೆ, ರಾಮಾನುಚಾರ್ಯರ ಪ್ರತಿಪಾದಿಸಿದ ತತ್ವಗಳನ್ನು ಪಟ್ಟಿ ಮಾಡಿರಿ. ಇದಕ್ಕೆ ಯಾವ ರೀತಿ ಆನ್ಸರ್ ಬರೀಬೇಕಂದ್ರೆ, ರಾಮಾನುಜರ ತತ್ವವನ್ನು ವಿಶಿಷ್ಟ ದ್ವೈತ ಎನ್ನುತ್ತಿದ್ದರು. ಮುಕ್ತಿ ಪಡೆಯಲು ಭಕ್ತಿ ಮಾರ್ಗವನ್ನು ರೂಪಿಸಿದರು. ಜಾತಿ ಪದ್ಧತಿಯನ್ನು ಖಂಡಿಸಿದರು. ತಾರತಮ್ಯವಿಲ್ಲದೆ ಎಲ್ಲ ಜಾತಿಯ ಭಕ್ತರಿಗೂ ದೇವಾಲಯದ ಪ್ರವೇಶಕ್ಕೆ ಅವಕಾಶ ನೀಡಿದರು. ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ ಎಂದರು. ಮೋಕ್ಷವನ್ನು ಪಡೆಯಲು ಭಕ್ತಿ ಮತ್ತು ಶರಣಾಗತಿ ಅವಶ್ಯವೆಂದರು. ಜಾತಿವಾದವನ್ನು ಖಂಡಿಸಿ ಎಲ್ಲ ಜಾತಿಯವರಿಗೂ ಭಕ್ತಿಯನ್ನು ಬೋಧಿಸಿದರು. ಅಸ್ಪೃಶ್ಯರನ್ನು ಶ್ರೀಹರಿ ವಂಶಸ್ಥರೆಂದು ಕರೆದರು. ನಮ್ಮ ಆಸೆಗಳನ್ನು ತ್ಯಜಿಸಿ ದೇವರಿಗೆ ಶರಣಾಗಬೇಕು ಎಂದರು. ಈ ಥರ ನೀವು ಬರೆದ್ರೆ ಫೋರ್ ಮಾರ್ಕ್ಸ್ ಕ್ವಶನ್ಗೆ ಕಂಪ್ಲೀಟ್ 4 ಮಾರ್ಕ್ಸ್ ನಿಮಗೆ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. 6ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು? ಇದಕ್ಕೆ ಯಾವ ರೀತಿ ಆನ್ಸರ್ ಬರೀಬೇಕು? ಮೊದಲನೇ ಆನ್ಸರ್ ಹೀಗಿರಬೇಕು ನಿಮ್ಮದು ಪಾಯಿಂಟ್ಸ್. ಕೇಂದ್ರ ಸರ್ಕಾರದ ವೃಂದದ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ, ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ, ವಿವಿಧ ಹುದ್ದೆಗಳಿಗೆ ಬಡ್ತಿ, ವರ್ಗಾವಣೆ ನಿಯಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ, ಅಧಿಕಾರಿಗಳ ದುರ್ವರ್ತನೆ ಕುರಿತು ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಸಲಹೆ ನೀಡುವುದು, ರಾಷ್ಟ್ರಾಧ್ಯಕ್ಷರ ಸೂಚನೆ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಈ ತರ ನಿಮ್ಮ ಅಂಶಗಳನ್ನು ನೀವು ಬರೀಬೇಕು. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳ. 7ನೇ ಪ್ರಶ್ನೆಯನ್ನ, ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನು ತಿಳಿಸಿರಿ ಅಂತ ಹೇಳ್ತಾರೆ. ನೀವು ನಿಮಗೆ ನಿಗದಿತ ಸಮಯದಲ್ಲಿ ಯಾವ ಥರ ನೀವು ಆನ್ಸರ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು, ನಿಮ್ಮ ಮೈಂಡ್ನಲ್ಲಿ ಯಾವ ಥರ ಬರುತ್ತೆ ಕಂಪ್ಲೀಟ್ ಮಾಡ್ತಾರೆ. ನಿಮಗೆ ಮುಂಬರುವಂಥ ವಿಡಿಯೋಗಳ ಪ್ರತಿಯೊಂದು ಅಂಶಗಳನ್ನು ನಾವು ತಿಳಿಸ್ಕೊಡ್ತಾ ಇರ್ತೇವೆ ವಿದ್ಯಾರ್ಥಿಗಳೇ. ಸೊ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋಗಳನ್ನು ಸ್ಕಿಪ್ ಮಾಡಬೇಡಿ. ಈ ಎಲ್ಲ ವಿಡಿಯೋಗಳು ನಿಮ್ಮ ಡ್ರೀಮ್ ಜಾಬನ್ನು ನೀವು ಪಡೀಲಿಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ಪ್ರಶ್ನೆಯ ಆನ್ಸರ್ ಯಾವ ರೀತಿಯಾಗಿರಬೇಕು? ಭಾರತದ ಪ್ರಜೆಯಾಗಿರಬೇಕು, 20 ವರ್ಷ ವಯಸ್ಸಾಗಿರಬೇಕು, ನ್ಯಾಯಾಂಗ ಶಿಕ್ಷೆಗೆ ಒಳಗಾಗಿರಬಾರ್ದು, ಮತಿ ಭ್ರಮಣೆಯುಳ್ಳವರಾಗಿರಬಾರ್ದು, ಸಂಸತ್ತು ಆಗಿಂದಾಗೆ ನಡೆಸುವ ಅಥವಾ ನಿಗದಿಪಡಿಸುವ ಅರ್ಹತೆ ಹೊಂದಿರಬೇಕು. 2 ಮಾರ್ಕ್ಸ್ ಕ್ವಶನ್ ವಿದ್ಯಾರ್ಥಿಗಳಿದು. 2 ಮಾರ್ಕ್ಸಿಗೆ ನೀವು 4ರಿಂದ 5 ಅಂಶಗಳನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ದೊರೆಯುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 8ನೇ ಪ್ರಶ್ನೆಯನ್ನ, ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳಾವುವು? ಇದಕ್ಕೆ ಯಾವ ರೀತಿ ಆನ್ಸರ್ ಬರಬೇಕಂದ್ರೆ, ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡುವುದು, ಶಾಂತಿಯುತ ಅಂತಾರಾಷ್ಟ್ರೀಯ ಸಂಬಂಧಗಳು, ಆರ್ಥಿಕ ಅಭಿವೃದ್ಧಿ, ಅಸಂಘಟಿತ ನೀತಿ, ವಿಶ್ವಶಾಂತಿ ಮತ್ತು ಸಹಬಾಳ್ವೆ, ವಸಾಹತುಶಾಹಿ ಮತ್ತು ಜಾತಿ ವೈಷಮ್ಯಕ್ಕೆ ವಿರೋಧ, ಸಂಯುಕ್ತ ರಾಷ್ಟ್ರಗಳ ಬೆಂಬಲ, ನೆರೆ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧ, ಪಂಚಶೀಲ ತತ್ವಗಳ ಅನುಸರಣೆ. ಈ ಥರ ನೀವು ಆನ್ಸರನ್ನು ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳು. 9ನೇ ಪ್ರಶ್ನೆ, ಕೇಂದ್ರ ಕುಟುಂಬವು ಅವಿಭಕ್ತ ಕುಟುಂಬಕ್ಕಿಂತ ಭಿನ್ನವಾಗಿದೆ ಹೇಗೆ? ಇದನ್ನು ಚರ್ಚಿಸಿ ಅಥವಾ ವಿವರಿಸಿ ಅಂತ ಕೇಳ್ತಾರೆ. ಇದಕ್ಕೆ ಯಾವ ರೀತಿಯಾಗಿ ನೀವು ಆನ್ಸರನ್ನು ಬರಿಬೇಕು? ಆಧುನಿಕತೆ, ಸಂಕೀರ್ಣತೆ ಮತ್ತು ಚಿಕ್ಕ ಗಾತ್ರ, ಸಡಿಲ ಸಾಮಾಜಿಕ ನಿಯಂತ್ರಣ, ಸದಸ್ಯರ ಅಧಿಕ ಸ್ವಾತಂತ್ರ್ಯ, ಆಧುನಿಕ ತಂತ್ರಜ್ಞಾನಕ್ಕೆ ಒಲವು, ಸದಸ್ಯರ ಸಹಕಾರ, ಆಸ್ತಿಯಲ್ಲಿ ಹಂಚಿಕೆ, ಗೊಂದಲ ಕಡಿಮೆ ಇರುತ್ತೆ. ಈ ಥರ ನಿಮ್ಮ ಅಂಶಗಳನ್ನು ನೀವು ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೊನೆಯ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯನ್ನು ನಾವು ಹೇಗೆ ತಡೆಯಬಹುದಾಗಿದೆ? ಇಲ್ಲಿ ಆನ್ಸರನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ. ನಿಮ್ಮ ಮೈಂಡಲ್ಲಿ ಆನ್ಸರ್ ಯಾವ ತೀರಾಗಿ ಬರೆದ್ರೆ ನಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನಾವು ಸರ್ಕಾರಿ ಆನ್ಸರ್ಗಳಿಗೆ ಮ್ಯಾಚ್ ಆಗಿರುತ್ತೆ ಉತ್ತರಗಳನ್ನು ಕೊಡ್ತಾ ಇದ್ದೀವಿ ನಿಮ್ಮ ಹತ್ರ. ಸಂಪನ್ಮೂಲಗಳ ಮಿತವಾದ ಬಳಕೆ, ಮರ ನೆಡುವುದು ಮತ್ತು ಅರಣ್ಯ ಸಂರಕ್ಷಣೆ, ಪ್ಲಾಸ್ಟಿಕ್, ಕಾಗದ, ಲೋಹ ಇತ್ಯಾದಿಗಳ ಪುನರ್ಬಳಕೆ, ಪರ್ಯಾಯ ಶಕ್ತಿಯ ಬಳಕೆ, ನೀರಿನ ಸಂರಕ್ಷಣೆ, ಜನಜಾಗೃತಿ ಮೂಡಿಸುವುದು, ಕಾನೂನು ನಿಯಮಗಳ ಪಾಲನೆ ಮಾಡುವುದು. ಈ ಥರ ನಿಮ್ಮ ಆನ್ಸರ್ಗಳನ್ನು ಬರೆದ್ರೆ ಕಂಪ್ಲೀಟ್ ಮಾರ್ಕ್ಸನ್ನು ನಿಮಗೆ ಮುಂಬರುವಂಥ GPSTR ಸಮಾಜ ವಿಜ್ಞಾನ ವಿವರಣಾತ್ಮಕ ಪತ್ರಿಕೆಯಲ್ಲಿ ನಿಮಗೆ ಕಂಪ್ಲೀಟ್ ಆನ್ಸರ್ ನಿಮಗೆ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಸೊ ಇಂಥ ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ಗಳಿಗಾಗಿ ಮತ್ತು ಡೈಲಿ MCQs ನಿಮಗೆ ಬೇಕಾದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿದಿನ ನಾವು GPSTR ಆಗಿರ್ಬೋದು, PSTR, TET ಆಗಿರ್ಬೋದು, CTET ಸಂಬಂಧಿಸಿದ ಕ್ವಾಲಿಟಿ ಕಂಟೆಂಟನ್ನು ನಮ್ಮ ಚಾನಲಲ್ಲಿ ಫ್ರೀ ಆಫ್ ಕಾಸ್ಟ್ ಆಗಿ ನಿಮಗೋಸ್ಕರ ತರ್ತಾ ಇರ್ತೇವೆ ವಿದ್ಯಾರ್ಥಿಗಳೇ. ಸೊ ನೀವು ಮಾಡಬೇಕಾಗಿರೋದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ಅನುಸರಿಸಿ ನೀವು ಪ್ರಾಪರ್ ಪ್ಲಾನಿಂಗ್ ಮಾಡೋಕ್ಕೆ ಮುಂಬರುವಂತೆ ಕೆಲವು ದಿನಗಳಲ್ಲಿ ನೋಟಿಫಿಕೇಶನ್ ಜಾರಿ ಆಗೋ ಸಾಧ್ಯತೆ ತುಂಬ ಹೆಚ್ಚಿದೆ. ಸೊ ವಿದ್ಯಾರ್ಥಿಗಳ ನಿಮ್ಮ ಪ್ರಿಪ್ರೇಷನ್ ಹೈ ಲೆವೆಲ್ಗೆ ಹೋಗಬೇಕು. ಸೊ ಮತ್ತು ನಿಮ್ದು ಯಾವುದೇ ಅನಿಸಿಕೆ, ಅಭಿಪ್ರಾಯ ಮತ್ತು ಯಾವುದೇ ನಿಮಗೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೆ ನಾವು ಆನ್ಸರ್ ಕೊಡಲು ಇಚ್ಛಿಸುತ್ತೇವೆ. ಸೊ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತೊಂದು ಒಳ್ಳೆಯ ವಿಡಿಯೋಲ್ಲಿ ಮುಂದಿನ ಕ್ಲಾಸಲ್ಲಿ ಸಿಗೋಣ ಅಂತ ಹೇಳಿದ
ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.